सरस्वति नमो नमः मा सरस्वति नमो नमः विद्यादायिनि नमो नमः हंसवाहिनी नमो नमः ॐ सरस्वति नमो नमः। ನಮಸ್ತೆ ಎಲ್ಲರಿಗೂ. ಬನ್ನಿ ವೀಕ್ಲಿ ರೀಡಿಂಗ್ ನೋಡೋಣ. ಈ ವಾರ ಏನು ಬದಲಾವಣೆ ನೋಡ್ಬೋದು ನೀವು ಅಂತ. ಸಾಕಷ್ಟು ಆರೋಗ್ಯದ ವಿಚಾರದಲ್ಲಿ ಏರುಪೇರು ಆಗುವಂತ ಸಾಧ್ಯತೆ ಇದೆ. ದೇವ ದಾನವರ ಯುದ್ಧದಲ್ಲಿ ಇರುತ್ತೆ. ನಿಮ್ಮ ಪಾಸಿಟಿವಿಟಿ ನಿಮ್ಮ ನೆಗೆಟಿವಿಟಿ ಎರಡರ ಮಧ್ಯ ಒಂದಷ್ಟು ಹೋರಾಟ ಮಾಡ್ತೀರಾ ಅಂತ ಅನ್ಸುತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ಸಿಚುವೇಶನ್ ಬೇಸ್ ಮೇಲೆ ಈ ವೀಕ್ ಹೋಗುತ್ತೆ ಅನ್ನುವಂಥದ್ದು ಇದೆ. ಬಹಳಷ್ಟು ಜನ ಬಹಳಷ್ಟು ನೆಗೆಟಿವಿಟಿನ ಇಂಪ್ಯಾಕ್ಟ್ ಮಾಡ್ತಿದ್ದಾರೆ ನಿಮ್ಮ ಲೈಫಲ್ಲಿ, ಅಥವಾ ನಿಮ್ಮ ಜೀವನಕ್ಕೆ ಸಾಕಷ್ಟು ನೆಗೆಟಿವಿಟಿನ ತಗೊಂಡ್ಬರ್ತಿದ್ದಾರೆ ಅನ್ನುವಂಥದ್ದು ಇದೆ. ಎಲ್ಲೋ ಒಂದ್ ಕಡೆ ಈ ವಾರ ಈ ತಿಂಗಳು ಸಿಚುವೇಶನ್ ನೀವು ಹ್ಯಾಂಡಲ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗಬಹುದು. ಬಟ್ ಮುಂದಿನ ದಿನಗಳಲ್ಲಿ ಇದಕ್ಕೆ ಒಳ್ಳೆ ಬೆನಿಫಿಟ್ ಸಿಗುತ್ತೆ ಅನ್ನುವಂಥದ್ದು ಇದೆ. ಈಗ ಸದ್ಯಕ್ಕೆ ಅನ್ಯ ಧರ್ಮೀಯರಿಂದ ಆಗಿರುವಂತ ಅಪಚಾರ ಅನಾಚಾರ ಅಥವಾ ಅವ್ರು ಮಾಡಿರುವಂತ ನಕಾರಾತ್ಮಕ ಪ್ರಯೋಗಗಳಿಂದ ಸಾಕಷ್ಟು ಪ್ರಾಣಹಾನಿಗಳು ಮಾನಹಾನಿಗಳು ಆಗಿದೆ ಅನ್ನುವಂಥದ್ದು ಇದೆ. ಸೊ ಅದು ಹೇಗಾಗಿದ್ಯೋ ಏನಾಗಿದ್ಯೋ ಗೊತ್ತಿಲ್ಲ, ಬಟ್ ಇಲ್ಲಿ ಬರ್ತಿದೆ, ಅದು ನಿಮ್ಗೆ ತಿಳಿಸ್ತಾ ಇದ್ದೀನಿ. ಮಿಕ್ಕಿದ್ದು ನಿಮ್ಗೆ ಬಿಟ್ಟಂತ ವಿಚಾರ. ಬಹಳಷ್ಟು ವ್ಯಕ್ತಿಗಳು ನಿಮ್ಮನ್ನ ಪಡ್ಕೊಳ್ಬೇಕು ಅನ್ನುವಂಥ ರೀತಿಲಿ ಒಂದಷ್ಟು ಪ್ರಯತ್ನಗಳನ್ನ ನೆಗೆಟಿವಿಟಿನ ಮಾಡ್ತಾರೆ. ಎಸ್ಪೆಷಲಿ ಮ್ಯಾರೇಜ್ ವಿಚಾರವಾಗಿ ನಿಮ್ಮನ್ನ ಪಡ್ಕೊಳ್ಬೇಕು ಅನ್ನುವಂಥ ಕಾರಣಕ್ಕೆ ನೆಗೆಟಿವಿಟಿನ ಮಾಡ್ತಾರೆ. ಇನ್ ಕೆಲವರು ನಿಮ್ಮಿಂದ ಮಗು ಪಡ್ಕೊಳ್ಬೇಕು ಅಂತ ಪ್ರಯತ್ನನ ಪಡ್ತಾರೆ. ಇನ್ ಕೆಲವರು ನಿಮ್ಮನ್ನೇ ಪಡ್ಕೊಳ್ಬೇಕು, ನಿಮ್ಮ ಮೇಲಿನ ಒಂದಷ್ಟು ದೈಹಿಕ ಆಸೆಗೋಸ್ಕರ ಅವರು ನಿಮ್ಮನ್ನ ಉಪಯೋಗಿಸ್ಕೊಳ್ಳೋದಕ್ಕೆ ಅಥವಾ ನಿಮ್ ಜೊತೆ ಅವರು ರಿಲೇಶನ್ಶಿಪ್ ಬೆಳೆಸೋದಕ್ಕೆ ಅಥವಾ ನಿಮ್ಗೆ ಒಂದು ಕಮಿಟ್ಮೆಂಟ್ ರೀತಿ ನೀವು ಅವ್ರ ಲೈಫ್ ಲಾಂಗ್ ಅವ್ರ ಜೊತೆ ಇರೋದಕ್ಕೋಸ್ಕರ ಪ್ರಯತ್ನ ಪಟ್ಟು ಒಂದಷ್ಟು ಸಮಸ್ಯೆಗಳನ್ನ ಕ್ರಿಯೇಟ್ ಮಾಡ್ತಾರೆ ಅನ್ನುವಂಥದ್ದು ಇದೆ. ಸೊ ಇದನ್ನ ದೇವರು ತಡೆಯಲ್ವಾ ಅನ್ನುವಂಥ ಪ್ರಶ್ನೆಗೆ ದೇವರಿಗೆ ಸಾಕಷ್ಟು ಬಂಧನಗಳು ಆಗಿದೆ. ಹಾಗಾಗಿ ಯಾವುದೇ ಚಾನ್ಸಸ್ ಇಲ್ಲ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಇನ್ನ ಕೆಲವರಿಗೆ ಬಹಳಷ್ಟು ವಿಚಾರಗಳಲ್ಲಿ ಈ ಒಂದು ಹಣಕಾಸು ಅಥವಾ ಭೂಮಿಯೊಳಗಿನ ಒಂದಷ್ಟು ಗುಪ್ತ ವಿಚಾರಗಳಿಗೋಸ್ಕರ ಒಂದಷ್ಟು ಸಮಸ್ಯೆನ ಮಾಡಿದರೆ, ಒಂದಷ್ಟು ದೇವಿಗಳನ್ನ ಬಂಧನ ಮಾಡಿರೋ ರೀತಿಯಲ್ಲಿ ಇಲ್ಲಿ ಕಾಣಿಸ್ತಾ ಇದೆ ಅನ್ನುವಂಥದ್ದು ಇದೆ. ಸೊ ಬಹಳಷ್ಟು ವಿಚಾರಗಳಲ್ಲಿ ತೊಂದರೆ ಮಾಡಿದೀರಾ, ತೊಂದರೆ ಅನುಭವಿಸಿದೀರಾ, ಇನ್ನ ಬುದ್ಧಿ ಬಂದಿಲ್ಲ ಅಂದ್ರೆ ನಿಮ್ಮ ದಡ್ಡತನಕ್ಕೆ ನೀವೇ ಬಲಿ ಆಗ್ತೀರಾ, ನಿಮ್ಮ ಕೆಡ್ಡದಲ್ಲಿ ನೀವೇ ಬೀಳ್ತೀರಾ ಅನ್ನುವಂಥದ್ದು ಇದೆ. ಸೊ ಯಾರು ಬ್ಲಡ್ ರಿಲೇಟೆಡ್ ಪ್ರಾಬ್ಲಮ್ನ ಕ್ರಿಯೇಟ್ ಮಾಡ್ತಿದ್ದಾರೆ ಅಥವಾ ಅದ್ರ ಜೊತೆ ಆಟ ಆಡ್ತಿದ್ದಾರೆ ಅವರಿಗೆ ಬಿ ಕೇರ್ಫುಲ್ ಅನ್ನುವಂಥದ್ದು ಇದೆ. ಯಾರೋ ಮಕ್ಕಳಿಗೆ ಗಾಡಿ ಕೊಡಿಸುವಂತ ಸಾಧ್ಯತೆ ಇದೆ. ಜೊತೆಗೆ ಜೋಕರ್ ತರ ಯಾರೋ ನಿಮ್ಮನ್ನ ನೋಡ್ತಿದ್ದಾರೆ, ಯಾರೋ ನಿಮ್ಮನ್ನ ಜೋಕರ್ ಕಾರ್ಡ್ ತರ ಕೂಡ ಪ್ಲೇ ಮಾಡ್ತಿದ್ದಾರೆ, ನಿಮ್ಮನ್ನ ಇಟ್ಕೊಂಡು ಆಟ ಆಡ್ತಿದ್ದಾರೆ ಅನ್ನುವಂಥದ್ದು ಇದೆ. ಸೊ ಯಾರೇನೇ ಮಾಡಿದ್ರು ತುಂಬಾ ಜನರ ಕಣ್ಣು ನಿಮ್ಮ ಮೇಲೆ ಇರುತ್ತೆ ಈ ತಿಂಗಳು ಈ ವಾರ. ಸ್ವಲ್ಪ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ. ಸೊ ಒಂದಷ್ಟು ನಿಮಗೆ ಬರುವಂತ ಹಣಕಾಸಿನ ವಿಚಾರದಲ್ಲಿ ಒಂದಷ್ಟು ದೃಷ್ಟಿ ಆಗಿದೆ ಅನ್ನುವಂಥದ್ದು. ಹೇಗಿದ್ರು ದುಡ್ಡು ಬರ್ತಿದೆಯಲ್ಲ, ಹೇಗಿದ್ರು ದುಡ್ಡು ಮಾಡ್ತಿದಾರಲ್ಲ, ಅಥವಾ ಹೇಗಿದ್ರು ನಿಭಾಯಿಸ್ತಿದ್ದೀರಲ್ಲ ಅಂತ ಥರ್ಡ್ ಪಾರ್ಟಿ ಸಿಚುವೇಶನ್ನು ಮತ್ತೆ ನಿಮ್ಮದೇ ಸ್ವಂತ ಸಂಬಂಧಿಕರಿಂದ ಒಂದಷ್ಟು ಪ್ರಯೋಗಗಳು ಆಗಿದೆ ಅನ್ನುವಂಥದ್ದು ಇದೆ. ಒಟ್ನಲ್ಲಿ ನಿಮ್ಮನ್ನ ಇಲ್ಲ ಅನ್ಸೋದಕ್ಕೂ ಯಾರೂನು ಫುಲ್ ಸ್ಟಾಪ್ ಇಡಬೇಕು ಅಂತ ಯೋಚನೆ ಮಾಡ್ತಿಲ್ಲ ಅಂತ ಅನ್ಸುತ್ತೆ. ತುಂಬಾ ಪ್ರಯತ್ನ ಪಡ್ತಾನೆ ಇದ್ದಾರೆ ನಿಮ್ಮನ್ನ ಇಲ್ಲ ಅನ್ನಿಸ್ಬೇಕು ಅಂತ. ಸ್ಟಿಲ್ ಈ ತಿಂಗಳು ಮತ್ತೆ ಈ ವಾರ ಕಳೆದ ಮೇಲೆ ಇನ್ನ ಹೆಚ್ಚಿನ ಒಂದು ಪ್ರಯತ್ನನ ಪಡ್ತಾರೆ ಅನ್ನುವಂಥದ್ದು ಇದೆ. ಒಂದಷ್ಟು ಬ್ಯಾಕ್ಟೀರಿಯಾ ಫಂಗಸ್ ಇನ್ಫೆಕ್ಷನ್ ಆಗುವಂತ ಸಾಧ್ಯತೆ ಇದೆ. ಬಹಳಷ್ಟು ಜನರಿಗೆ ತೊಂದರೆ ಆಗುವಂತ ಸಾಧ್ಯತೆ ಇದೆ. ಕಫ ರಿಲೇಟೆಡ್ ಸಮಸ್ಯೆ ಇದ್ರೆ ಅದನ್ನ ಬಗೆಹರಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಬಹಳಷ್ಟು ವಿಚಾರಗಳಲ್ಲಿ ದುಡ್ಡಿನ ವಿಚಾರದಲ್ಲೂ ಕೂಡ ನಿಮ್ಗೆ ಹೆಚ್ಚಿನ ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ. ಫೈನಾನ್ಷಿಯಲಿ ತುಂಬಾ ದೊಡ್ಡ ಅಮೌಂಟ್ ಬರುತ್ತೆ, ಮತ್ತೆ ನಿಮ್ಗೆ ಅಮೌಂಟ್ ಬರೋದಕ್ಕೆ ನಿರಂತರವಾಗಿ ಒಂದೇನೋ ಒಂದು ಸಂಪರ್ಕ ಸೇತುವೆ ತರ ಸಿಗತ್ತೆ ಅನ್ನುವಂಥದ್ದು ಕೂಡ ಇದೆ. ಯಾರೋ ಬುಕ್ ಸ್ಟೋರ್ ಅಲ್ಲಿ ಬುಕ್ ತಗೊಳ್ಬೇಕು ಅನ್ನುವಂಥದ್ದು ಇದೆ. ಸೊ ಯಾರೋ ಬುಕ್ನ ಸೆಲೆಕ್ಟ್ ಮಾಡ್ಕೊಂಡು ಬುಕ್ ತಗೊಳ್ಳುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ನಂಗೆ ಚಿಕ್ಕ ವಯಸ್ಸಲ್ಲಿ ವಿಕ್ರಮ್ ಬೇತಾಳ ಕಥೆಗಳೇ ಇದು ಅದೇನದು
ವಿಕ್ರಮ್ ಬೇತಾಳ್ ಕಥೆಗಳು ಮತ್ತು ಪಂಚರತ್ನ ಕಥೆಗಳು, ಆಮೇಲೆ ಅದು ಬಹಳಷ್ಟು ಕಥೆಗಳು ಓದ್ತಿದ್ದೆ. ಸೊ ಈಗಿನ ಕಾಲದ ಮಕ್ಕಳಿಗೆ ಬುಕ್ಕು ಬೇಕಾಗಿಲ್ಲ. ಸೊ ಈ ಥರದ್ದು ಯಾರೋ ಬುಕ್ಕು ಸರ್ಚ್ ಮಾಡ್ತಿದ್ದಾರೆ ಅನ್ನುವಂಥದ್ದು ಇದೆ. ಸೊ ನಾನು ಮೊನ್ನೆ ತಾನೇ ಬುಕ್ಕನ್ನು ಆರ್ಡರ್ ಮಾಡಿದ್ದೀನಿ. ಸೊ ಬರ್ತಾ ಇದೆ. ಸೊ ಆ ಬುಕ್ ಬಂದಮೇಲೆ ಅದರಲ್ಲಿರೋ ಕಥೆನೂ ಕೂಡ ನಿಮ್ಮ ಜೊತೆ ಹಂಚಿಕೊಳ್ಳುವಂಥ ಪ್ರಯತ್ನನ ಪಡ್ತೀನಿ. ಓಕೆ. ಬಹಳಷ್ಟು ವಿಚಾರಗಳಲ್ಲಿ ದಾರಿ ಕಾಣಿಸ್ತಾ ಇಲ್ಲ. ಯಾವ ಕಡೆಯಿಂದ ಹೋಗ್ಬೋದು, ಯಾರು ಸಹಾಯ ಮಾಡ್ತಾರೆ ಅಂತ ಏನು ಯೋಚನೆ ಮಾಡ್ತಿದ್ರಿ, ಅದಕ್ಕೆ ನಿಮಗೆ ಸಹಾಯ ಸಿಗುವಂಥ ಸಾಧ್ಯತೆಗಳು ಕೂಡ ಇದೆ. ಬಹಳಷ್ಟು ವಿಚಾರಗಳಲ್ಲಿ ನಿಮಗೆ ಒಂದು ಮಾರ್ಗದರ್ಶನ ಕೂಡ ಸಿಗುತ್ತೆ ಅನ್ನುವಂಥದ್ದು ಇದೆ. ಆಂಜನೇಯ ಇಲ್ಲಿ ನಿಮಗೆ ಮಾರ್ಗದರ್ಶಕರಾಗಿ ನಿಲ್ತಾರೆ ಅನ್ನುವಂಥದ್ದು ಇದೆ. ಮಕ್ಕಳ ಆರೋಗ್ಯದ ಕಡೆ ಗಮನನ ಕೊಡಿ, ಒಂದು ಜ್ಯೋತಿ ಆರದೇ ಇರೋ ಹಾಗೆ ಉಳಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಮಶ್ರೂಮ್ ಬಿಸ್ನೆಸ್ ಯಾರೋ ಮಾಡ್ತೀರಾ, ಅದರಿಂದ ನಿಮಗೆ ಹೆಚ್ಚಿನ ಹಣ ಬರುತ್ತೆ. ಜೊತೆಗೆ ಫ್ಯಾಮಿಲಿ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ವೆಹಿಕಲ್ ತಗೊಳ್ಳುವಂಥ ಸಾಧ್ಯತೆಗಳು ಕೂಡ ಇದೆ. ಈ ವಾರದ ಪಿತೃಪಕ್ಷ ಆರಾಧನೆನ ಯಾರು ಮಾಡ್ತಾ ಇಲ್ವೋ ಅವರು ಒಂದು ಸ್ವಲ್ಪನಾದರೂ ಮಾಡಿ ಪಿತೃಪಕ್ಷ ಅಥವಾ ಪಿತೃ ಆರಾಧನೆನ ನಿಲ್ಲಿಸ್ಬೇಡಿ ಅನ್ನುವಂಥದ್ದು ಇದೆ. ಸೊ ನಿಮ್ಮ ಇಷ್ಟ, ನೀವು ಮಾಡಿ ಅನ್ನುವಂಥದ್ದು ಇದೆ. ನೋಡ್ಕೊಂಡು ಮಾಡಿ. ಏಂಜಲಿಕ್ ಬ್ಲೆಸ್ಸಿಂಗ್ಸ್ ಇದೆ, ಏಂಜಲಿಕ್ ಆಶೀರ್ವಾದ ನಿಮ್ಮ ಮೇಲೆ ಇದೆ. ಜೊತೆಗೆ ಪೂರ್ವಾರ್ಜಿತ ಪಾಪ ಕರ್ಮಗಳು ಅನ್ನುವಂಥ ರೀತಿಲಿ ದುಷ್ಟಶಕ್ತಿಗಳನ್ನ ನೀವು ಎಷ್ಟೇ ಒಳ್ಳೆ ರೀತಿಯಲ್ಲಿ ಅದಕ್ಕೆ ಬುದ್ಧಿ ಹೇಳಿ ಅದನ್ನ ನಿಮ್ಮ ಜೀವನದಿಂದ ದೂರ ಮಾಡ್ಕೊಳ್ಳುವಂಥ ಅಥವಾ ಅದಕ್ಕೆ ಮೋಕ್ಷ ಕೊಡಿಸುವಂಥ ಪ್ರಯತ್ನ ಪಟ್ಟಷ್ಟು ಅದು ಇನ್ನಷ್ಟು ಅಡ್ವಾಂಟೇಜ್ ಅದರದ್ದು ತಗೊಂಡು ಇನ್ನಷ್ಟು ಸಮಸ್ಯೆ ಮಾಡ್ತಿದೆಯೇ ಹೊರತು ಯಾವುದೇ ಕಾರಣಕ್ಕೂ ಬದಲಾಗುವಂಥ ಒಂದು ಲಕ್ಷಣ ಕಾಣಿಸ್ತಾ ಇಲ್ಲ. ಹಾಗಾಗಿ ಸಾಕಷ್ಟು ಸ್ಟ್ರಾಂಗ್ ಆಗಿ ಇರುವಂಥ ಒಂದು ದೇವಿನ ಅಥವಾ ದೈವನ ಹಿಡಿದು ಆ ದುಷ್ಟಶಕ್ತಿನ ಅಂತ್ಯ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ತುಂಬ ಸ್ಟ್ರಾಂಗ್ ಮೆಸೇಜ್ ಇದೆ. ಸೊ ಈಗ ಮಾಡಲಿಲ್ಲ ಅಂದರೆ ಇನ್ಯಾವಾಗೂ ಆಗೋದೇ ಇಲ್ಲ. ಎಲ್ಲ ಹೆವಿ ಎನರ್ಜಿ ಇದೆ, ಅದನ್ನು ಹೇಳಬಲ್ಲೆ. ತುಂಬ ಹೇಳಿ ತಲೆನೋವು ಕೊಡೋದಿಲ್ಲ, ಬಟ್ ಹೆವಿ ಎನರ್ಜಿ ಇದೆ. ಸೊ ಯಾವುದಾದ್ರೂ ಶಕ್ತಿ ದೇವತೆ ತುಂಬ ಅಥರ್ವಣ ವೇದದ ಪ್ರಕಾರ ಯಾವ ದೇವಿನ ಪ್ರತಿಷ್ಠಾಪನೆ ಮಾಡಿರ್ತಾರೆ ಅಥವಾ ಯಾವುದನ್ನ ಎಲ್ಲಿ ಪವರ್ಫುಲ್ ಅಂತ ನಿಮಗೆ ಅನ್ಸುತ್ತೆ, ಸೊ ಅಲ್ಲಿ ಹೋಗಿ ನೀವು ಅದನ್ನ ರಿಮೂವ್ ಮಾಡ್ಕೊಳ್ತಿರೋ ಇಲ್ವೋ, ರಿಮೂವ್ ಆಗುತ್ತೋ ಇಲ್ವೋ, ಅಟ್ಲೀಸ್ಟ್ ಒಂದು ಟ್ರೈ ಆದರೂ ಮಾಡಬಹುದು ಅನ್ನುವಂಥದ್ದು ಇದೆ. ಮಾಡಿ. ಸೊ ಕೆಲವರ ಕಣ್ಣೀರಿಗೆ ಇಲ್ಲಿ ಕೊನೆನೇ ಇಲ್ದಿರೋ ಹಾಗೆ ಆಗಿದೆ. ಸೊ ಅಂಥ ಕಣ್ಣೀರನ್ನ ಯಾರು ಸುರಿಸ್ತಾ ಇದ್ದೀರೋ, ಯಾರು ತೊಂದರೆ ಮಾಡ್ತಿದ್ದೀರೋ, ನಿಮ್ಮ ಪೂರ್ವಜರೇ ನಿಮ್ಮ ಮೇಲೆ ಆಗಿರುವಂಥ ಪ್ರಯೋಗಕ್ಕೆ ಕಾರಣ. ನಿಮ್ಮ ಪೂರ್ವಜರೇ ನಿಮ್ಮ ಮೇಲೆ ಆಗಿರುವಂಥ ಪ್ರಯತ್ನಕ್ಕೆ ಒಂದು ಅವಕಾಶನ ಕೊಟ್ಟಿರೋ ಅಂಥದ್ದು ಮತ್ತು ಅವರಿಗೆ ಸಪೋರ್ಟ್ ಮಾಡ್ತಾ ಇರೋ ಅಂಥದ್ದು. ಅದನ್ನ ಸ್ವಲ್ಪ ನೋಡ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ಯಾರು ರೀಸೆಂಟಾಗಿ ಅಥವಾ ಸ್ವಲ್ಪ ವರ್ಷದ ಕೆಳಗೆ ನನಗೆ ಇಲ್ಲಿ ಕಾಣಿಸ್ತಾ ಇದೆ 25, 30 ವರ್ಷ, 20 ವರ್ಷ, 18 ವರ್ಷ, 11 ವರ್ಷ, 4 ವರ್ಷ, ಈ ಥರ 1 ವರ್ಷನೂ ಆಗಿಲ್ಲ, ಇಂಥವರೆಲ್ಲ ನಿಮ್ಮ ವಿರುದ್ಧನೇ ನಿಮ್ಮನ್ನೇ ಮಲಗಿಸ್ಬಿಡ್ಬೇಕು ಅನ್ನುವಂಥ ರೀತಿಯಲ್ಲಿ ಪ್ರಯತ್ನನ ಪಡ್ತಿದ್ದಾರೆ. ಆ ಥರ ತುಂಬ ಹೆವಿ ಎನರ್ಜಿ ಇರುವಂಥದ್ದು. ಹಾಗಾಗಿ ಕಾರ್ಡ್ಗಿಂತ ಕ್ಯಾಂಡಲೇ ಬೆಸ್ಟು ಫ್ಲೋ ಆಗಿ ಹೇಳಬಹುದು ಅಂತ ಕ್ಯಾಂಡಲ್ನ ಚೂಸ್ ಮಾಡಿದೆ. ಸೊ ಎಸ್, ಬಹಳಷ್ಟು ಹೆವಿ ಎನರ್ಜಿ ಇದೆ, ಸ್ವಲ್ಪ ನೋಡ್ಕೊಳ್ಳಿ ಅಂತ. ಸೊ ಸಣ್ಣ ಸಣ್ಣ ಅಮೌಂಟೇ ಬರ್ತಾ ಹೋಗುತ್ತೆ, ತಲೆ ಕೆಡಿಸ್ಕೊಳ್ಬೇಡಿ. ಚಿಕ್ಕ ಚಿಕ್ಕದಾಗೆ ದುಡ್ಡನ್ನ ಶೇಖರಿಸ್ತಾ ಇಡಿ ಅನ್ನುವಂಥದ್ದು ಇದೆ. ಯಾರಿಗೂ ಜರಿ ಕಾಣಿಸುವಂಥ ಸಾಧ್ಯತೆ ಇದೆ. ಚೇಳು ಏನಾದರೂ ಕುಟುಕಬಹುದು ಯಾರಿಗಾದರೂ, ಸ್ವಲ್ಪ ನೋಡ್ಕೊಳ್ಳಿ. ಅದರ ವಿಷಯುಕ್ತ ಏನು ತೊಂದರೆ ಆಗದೇ ಇರೋ ಹಾಗೆ ಕಾಪಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಯಾರೋ ಬೆಳ್ಳಿ ಕಂಬನ, ಅಂದರೆ ಬೆಳ್ಳಿ ಇರ್ಬೋದು, ಚಿನ್ನದ ದೀಪಾಲೆ ಕಂಬನ ಮನೆಗೆ ತರ್ತೀರಾ ಅನ್ನುವಂಥದ್ದು ಕೂಡ ಇದೆ. ಯಾರೋ ಹಾರ್ಸ್ ರೈಡಿಂಗ್ ಹೋಗುವಂಥ ಸಾಧ್ಯತೆ ಇದೆ, ಅಥವಾ ಹೊಸ ಕುದುರೆಗಳನ್ನ ತಗೊಳ್ಳುವಂಥ ಸಾಧ್ಯತೆಗಳು ಕೂಡ ಇದೆ. ಹೊಸ ಕುದುರೆಗಳನ್ನ ಕೂಡ ತಗೊಳ್ಳುವಂಥ ಸಾಧ್ಯತೆ ಇದೆ. ಬಹಳಷ್ಟು ಮನೇನ ಕತ್ಲು ಮಾಡಿ ನಿಮ್ಮ ಮನೇನ ಬೆಳಕು ಮಾಡಿಕೊಂಡು ದೇವ್ರ ಹತ್ರ ನಮ್ಮನೆ ಚೆನ್ನಾಗಿರಲಿ, ನನ್ನ ಮಕ್ಕಳು ಚೆನ್ನಾಗಿರಲಿ, ನನ್ನ ಮಕ್ಕಳು ಮೊಮ್ಮಕ್ಕಳು ಚೆನ್ನಾಗಿರಲಿ ಅಂತ ಮಾಡದೆ ಇದೆಲ್ಲ ನಂದೇನು ತಪ್ಪಿಲ್ಲ ಅಂತ ಯಾರೋ ತಪ್ಪು ದೇವ್ರ ಮುಂದೆ ನಿಂತ್ಕೊಂಡು ಮಾತಾಡ್ತಾ ಇರೋ ಥರ ಕಾಣಿಸ್ತಾ ಇದೆ. ಬಟ್ ತಪ್ಪು ಯಾವತ್ತಿದ್ರೂ ತಪ್ಪನೇ. ಸೊ ನಿಮ್ಮ ಮನೆ ಮಕ್ಕಳು ಥರನೇ ಇನ್ನೊಬ್ಬರು ಮನೆ ಮಕ್ಕಳು ಕೂಡ ಬೇರೆಯವ್ರಿಗೆ ಮಕ್ಕಳು ಮೊಮ್ಮಕ್ಕಳು ಆಗಿದ್ರು ಅನ್ನೋದು
ಮರಿಬಾರ್ದಾಗಿತ್ತು. ಸೊ ಹೋದ ಜೀವನ ಯಾರು ವಾಪಸ್ ತರೋದಕ್ಕೆ ಆಗೋದಿಲ್ಲ ಅನ್ನುವಂಥದ್ದು ಇದೆ. ಸೊ ಯಾರೋ ನಿಮ್ಮ ಮೇಲೆ ಸೀಕ್ರೆಟ್ ಕ್ರಶ್ ಏನಿದ್ದಾರೆ, ಸೊ ಇಷ್ಟು ದಿನ ನಿಮಗೆ ತುಂಬ ತೊಂದರೆನ ಕೊಡ್ತಾ ಇದ್ರು, ನೀವು ಅವರಿಗೆ ಸಿಕ್ಕಿಲ್ಲ ಅಂತ. ಮೇ ಬಿ ಒನ್ ಕೈಂಡ್ ಆಫ್ ಥರ್ಡ್ ಪಾರ್ಟಿ ಸಿಚುವೇಶನ್ ಅಂತ ಹೇಳ್ಬೋದು. ಸೊ ಆ ಥರ್ಡ್ ಪಾರ್ಟಿ ಸಿಚುವೇಶನ್ ಏನಿತ್ತು, ಆ ಥರ್ಡ್ ಪಾರ್ಟಿ ಸಿಚುವೇಶನ್ ಸಮ್ ಕೈಂಡಲ್ಲಿ ಅವರಿಗೆ ಈಗ ಅರ್ಥ ಆಗಿ, ಸೊ ಇನ್ಯಾವತ್ತೂ ನೀವು ಸಿಗಲ್ಲ ಅಂತ. ಸೊ ಇಷ್ಟು ದಿನ ನಿಮಗೆ ಏನೇನು ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದ್ರು ಅಥವಾ ನೆಗೆಟಿವಿಟಿ ಮಾಡಿದ್ರು ಅದೆಲ್ಲವನ್ನು ಕೂಡ ಅವರೇ ವಾಪಸ್ ತೆಗೆದು ನಿಮಗೆ ಇನ್ಮೇಲೆ ರಕ್ಷೆ ಹಾಕುವಂಥ ಸಾಧ್ಯತೆಗಳು ಕಾಣಿಸ್ತಾ ಇದೆ ಇಲ್ಲಿ. ಸೊ ಹಾಗಾಗಿ ಹೆಚ್ಚು ನಂಬೋದು ಬೇಡ, ಹಾಗಂತ ಹೆಚ್ಚು ಕೇರ್ಲೆಸ್ ಆಗಿರೋದು ಬೇಡ. ಸೊ ಎರಡರ ನಡುವೆ ಬ್ಯಾಲೆನ್ಸ್ನ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸಿಕ್ಕಾಪಟ್ಟೆ ಹೆವಿ ಎನರ್ಜಿ ಇದೆ. ಆಯುಸ್ಸಿರೋರಿಗೆ ಯಾವತ್ತು ಏನು ಪ್ರಾಣಕ್ಕೆ ತೊಂದರೆ ಆಗದೆ ಇರೋ ಹಾಗೆ ನೋಡ್ಕೊಳ್ಳಿ. ಯಾವುದೋ ಒಂದು ತುಂಬ ಹೆವಿ ವೆಯ್ಟ್ ಇರೋರು ಕಾಣಿಸ್ಕೊಳ್ತಿದ್ದಾರೆ. ಅವ್ರ ಹೊಟ್ಟೆಗೆ ಸ್ವಲ್ಪ ಸಮಸ್ಯೆ ಆಗಿದೆ, ಅದನ್ನು ಸರಿಪಡಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತಾ ಇದೆ. ಸಮ್ ಪಿಂಕ್ ಕಲರ್ ಸ್ಯಾರಿ ನನಗೆ ಇಲ್ಲಿ ಕಾಣಿಸ್ತಾ ಇದೆ. ಸೊ ಪಿಂಕ್ ಕಲರ್ ಸ್ಯಾರಿ ನನಗೆ ಅದು ಫುಲ್ ಉರಿಲಿಲ್ಲ ಅಂದರೆ ಟೆನ್ಷನ್ ಆಗ್ತಿರುತ್ತೆ ಅಂತಲ್ಲ, ಜಸ್ಟ್ ಒಂದು ಪ್ರಯತ್ನ, ಸಮ್ ಕೈಂಡ್ ಆಫ್ ಹೀಲಿಂಗಿಂದ. ಸೊ ಅದೇನೋ ಹೇಳ್ತಾರಲ್ಲ, ಹುಲ್ಕಡ್ಡಿ ಆಸರೆ ಆ ಥರ. ಸೊ ಎಸ್, ಗ್ರೀನ್ ಆ್ಯಂಡ್ ಪಿಂಕ್ ಕಲರ್ ಬಟ್ಟೆನ ಯಾರೋ ತಗೊಳ್ಳುವಂಥ ಸಾಧ್ಯತೆ ಇದೆ. ನಿಮ್ಮ ಮಕ್ಕಳಿಗೆ ಮದುವೆ ಫಿಕ್ಸ್ ಆಗುವಂಥ ಸಾಧ್ಯತೆ ಇದೆ. ಖಂಡಿತ ಈ ವಾರ ಕಳೀತಾ ಇದ್ದಂಗೆ ಸಿಹಿ ಸುದ್ದಿ ಲಗ್ನ ಪತ್ರಿಕೆ ಸಮೇತ ನಿಮಗೆ ಬಂದು ತಲುಪುತ್ತೆ ಅಂತ ಇದೆ. ನಂಗೆ ಗೊತ್ತಿದೆ ನಿಮಗೆ ಇದು ಎಷ್ಟು ಇಂಪಾರ್ಟೆಂಟ್ ಅಂತ. ನಿಮ್ಮನ್ನು ನೀವು ಕ್ಷಮಿಸ್ಕೊಳ್ಳೋಕ್ಕಾಗೋದಿಲ್ಲ, ಅಷ್ಟು ಇಂಪಾರ್ಟೆಂಟ್ ಇದೆ. ಅದಕ್ಕೆ ಇದು ಖಂಡಿತ ಮಾಡಿಕೊಡ್ತೀವಿ, ಆಗ್ತಾ ಇದೆ ಕೆಲಸ ಅಂತ ಯಾರೋ ನಿಮಗೆ ಹೇಳ್ತಾ ಇದ್ದಾರೆ. ಬಟ್ ಅವ್ರು ಯಾರು ಅಂತ ನಿಮಗೆ ಗೊತ್ತಿಲ್ದಿರ ಇರಬಹುದು. ಬಟ್ ಅವರಿಂದ ನಿಮಗೆ ನೆಕ್ಸ್ಟ್ ವೀಕ್ ಅಷ್ಟರಲ್ಲಿ ಮೆಸೇಜ್ ಬರುತ್ತೆ ಅನ್ನುವಂಥದ್ದು ಇದೆ. ನಾಗದೇವತೆಯ ಆಶೀರ್ವಾದ ಕೂಡ ನಿಮ್ಮ ಮೇಲೆ ಇದೆ ಅನ್ನುವಂಥದ್ದು ಇದೆ. ಪ್ರೆಗ್ನೆನ್ಸಿ ಬರುವಂಥ ಸಾಧ್ಯತೆ ಇದೆ. ಯಾರೋ ನೀರಿನಲ್ಲಿ ಮುಳುಗಿ ಒಂದಷ್ಟು ಸಮಸ್ಯೆಗಳನ್ನ ಮಾಡ್ಕೊಳ್ಳುವಂಥ ಪ್ರಯತ್ನನ ಪಡ್ತಾರೆ, ಆಗ ಅವರಿಗೆ ರಕ್ಷೆ ಸಿಕ್ಕಿ ಅವರು ಉಳ್ಕೊಳ್ತಾರೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಇನ್ನೂ ಒಂದು ಇಂಪಾರ್ಟೆಂಟ್ ವ್ಯಕ್ತಿ ಕಡೆಯಿಂದ ನಿಮಗೆ ಮೆಸೇಜ್ ಬರುವಂಥ ಸಾಧ್ಯತೆ ಇದೆ. ಒಂದಷ್ಟು ಗಿಫ್ಟ್ಗಳು ಕೂಡ ಬರುತ್ತೆ ಅನ್ನುವಂಥದ್ದು ಇದೆ. ತುಂಬ ಶಾಪಿಂಗ್ ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ದೈವದ ಮೇಲೆ ಮುನ್ಸ್ಕೊಂಡಿರೋರಿಗೆ ಕಾರಣಗಳು ಗೊತ್ತಾಗ್ತಾ ಹೋಗುತ್ತೆ ಅನ್ನುವಂಥದ್ದು ಇದೆ. ಕೆಲವರು ಸ್ವಲ್ಪ ಕ್ಯೂರಿಯಸ್ ಆಗಿ ಇದ್ದೀರಾ, ಯಾಕೆ ಇದಾಯಿತು, ಯಾಕೆ ಹೀಗಾಯಿತು, ಇದಕ್ಕೂ ಈ ಘಟನೆಗೂ ನನಗೂ ಏನು ಸಂಬಂಧ, ಅಥವಾ ಈ ವ್ಯಕ್ತಿಗೂ ನನಗೂ ಏನು ಸಂಬಂಧ, ಅಥವಾ ಈ ದುಷ್ಟಶಕ್ತಿಗೂ ನನಗೂ ಏನು ಸಂಬಂಧ, ಈ ಥರ ಎಲ್ಲ ಯೋಚನೆ ಮಾಡ್ತಿದ್ದೀರಾ. ಯೋಚನೆ ಮಾಡಬೇಡಿ, ಮುಂದಿನ ದಿನಗಳಲ್ಲಿ ಎಲ್ಲ ರೀತಿಯ ಕ್ಲಾರಿಟಿ ಸಿಗುತ್ತೆ ಅನ್ನುವಂಥದ್ದು ಇದೆ. ನನಗೆ ಇಲ್ಲಿ ಕರಡಿ ಕಾಣಿಸ್ತಾ ಇದೆ, ಯಾರಿಗೋ ಕರಡಿ ತಗೊಂಬಂದು ಏನೋ ಕೊಡ್ತಾ ಇರೋ ಥರ ಅನ್ನಿಸ್ತಾ ಇದೆ. ಸೊ ಸಮಥಿಂಗ್ ಲೈಕ್ ದಟ್. ಸೊ ಹೆಣ್ಣು ಮಗು ಆಗುವಂಥ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ. ಒಂಚೂರು ಸಮಥಿಂಗ್ ಏನೋ ಬ್ಯಾಕ್ಟೀರಿಯಾ ಥರ, ಲೈಕ್ ಕೊರೋನಾ ವೈರಸ್ ಥರ ಏನೋ ಕಾಣಿಸ್ತಾ ಇದೆ. ವೈರಲ್ ಫೀವರ್ ಬರಬಹುದು, ಸ್ವಲ್ಪ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಕೂಡ ಇದೆ. ಯಾರ್ದೋ ಮಗು ಇಲ್ಲಿ ಬಾಕ್ಸಿಂಗ್ಗೆ ಸೇರಿಕೊಂಡು ಬಾಕ್ಸಿಂಗಲ್ಲಿ ಹೆಚ್ಚಿನ ಒಂದು ಯಶಸ್ಸನ್ನ ನೋಡುತ್ತೆ ಅನ್ನುವಂಥದ್ದು ಇದೆ. ಯಾರಿಗೆ ಯಾರು ಇಂಪಾರ್ಟೆಂಟ್ ಅಲ್ಲ, ಇದು ನೀವು ಕೂಡ ನಿರ್ಧಾರ ತಗೊಳ್ಬೇಕಾಗತ್ತೆ. ನಿಮ್ಮ ಜೀವನದಲ್ಲಿ ಬೇರೆಯವರು ಎಷ್ಟು ಇಂಪಾರ್ಟೆಂಟು, ಯಾರ ಜೀವನದಲ್ಲಿ ನೀವು ತುಂಬ ಇಂಪಾರ್ಟೆಂಟ್ ಆಗಿದ್ದೀರಾ, ನಿಮಗೆ ಯಾರು ತುಂಬ ಇಂಪಾರ್ಟೆಂಟ್, ಯಾರ ಇರುವಿಕೆಯ ಅಗತ್ಯ ನಿಮ್ಮ ಜೀವನದಲ್ಲಿ ನಿಮಗೆ ಇದೆ, ಯಾರ ಇರುವಿಕೆಯ ಅಗತ್ಯ ನಿಮ್ಮ ಜೀವನದಲ್ಲಿ ನಿಮಗೆ ಇಲ್ಲ, ಇದನ್ನ ಒಂದು ನೀವೇ ಮೆಲುಕು ಹಾಕಿ ಒಂದು ಒಳ್ಳೆ ನಿರ್ಧಾರನ ತಗೊಂಡ್ರೆ ಬೆಟರ್ ಇರುತ್ತೆ ಅಂತ ನನಗೆ ಅನ್ನಿಸ್ತಾ ಇದೆ.
ಸೊ ಮಕ್ಕಳ ಆರೋಗ್ಯದ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಟ್ಟು, ಮಕ್ಕಳ ವಿದ್ಯಾಭ್ಯಾಸದ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಸೊ ಯಾರೋ ಇಲ್ಲಿ ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡಿದ್ದೀವಿ, ಹೋಟ್ಲುದು ಮಾಡೋದೋ ಬೇಡವೋ ಅಂತಿದ್ದಾರೆ. ಸ್ವಲ್ಪ ವೆಯ್ಟ್ ಮಾಡಿ ನೋಡಿ, ಸದ್ಯಕ್ಕೆ ಪರಿಸ್ಥಿತಿ ಅನುಕೂಲವಾಗಿ ಇದ್ದಂಗೆ ಕಾಣಿಸ್ತಾ ಇಲ್ಲ. ಅಕ್ಟೋಬರ್, ನವೆಂಬರ್ ಕಳೆದ ಮೇಲೆ ಪ್ರಯತ್ನ ಪಟ್ಟರೆ ಖಂಡಿತವಾಗ್ಲೂ ಯಶಸ್ಸಿರುತ್ತೆ ಅನ್ನುವಂಥದ್ದು ಇದೆ. ದೊಡ್ಡ ಮಟ್ಟದಲ್ಲಿ ಹೋಟೆಲ್ ಉದ್ಯಮ ಮಾಡಬೇಕು ಅಂದ್ಕೊಂಡಿದ್ದೀವಿ, ಆಗುತ್ತಾ ಅಂತ ಪ್ರಶ್ನೆ ಕೇಳ್ತಾ ಇರೋರಿಗೆ ಖಂಡಿತವಾಗ್ಲೂ ಆಗತ್ತೆ, ಮಾಡಬಹುದು. ದೊಡ್ಡ ಮಟ್ಟದಲ್ಲೇನೆ ಇನ್ವೆಸ್ಟ್ ಮಾಡಿ ಯಶಸ್ಸು ಸಿಗುತ್ತೆ ಅನ್ನುವಂಥದ್ದು ಇದೆ. ಸೊ ಮಲ್ಟಿ ಕ್ಯೂಸಿನ್ ರೆಸಾರ್ಟ್ ಥರ ಯಾರೋ ಓಪನ್ ಮಾಡಬೇಕು ಅಂದ್ಕೊಂಡಿದ್ದಾರೆ, ಅದನ್ನು ಕೂಡ ಮಾಡ್ಬೋದು. ಅದರಿಂದ ಕೂಡ ನಿಮಗೆ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಇದೆ. ನಾನು ಪ್ರೀತಿಸುವಂಥ ವ್ಯಕ್ತಿ ನನ್ನ ಜೀವನಕ್ಕೆ ಬರ್ತಾ ಇಲ್ಲ ಯಾಕೆ ಅಂತ ಕೇಳ್ತಿದ್ದಾರೆ ಯಾರೋ. ಸೊ ಎಸ್, ನೀವು ಪ್ರೀತಿಸುವಂಥ ವ್ಯಕ್ತಿ ನಿಮ್ಮ ಜೀವನಕ್ಕೆ ಯಾಕೆ ಬರ್ತಾ ಇಲ್ಲ ಅಂದರೆ, ನೀವು ಪ್ರೀತಿಸುವಂಥ ವ್ಯಕ್ತಿ ಸಿಂಗಲ್ ಆಗಿ ಇದ್ದಾರೆ, ನೀವು ಮ್ಯಾರಿಡ್ ಆಗಿ ಇದ್ದೀರಾ. ಸೊ ಹಾಗಾಗಿ ಮ್ಯಾರೇಜ್ ಆಗಿರೋರನ್ನ ನೀವು ಪ್ರೀತಿಸುವಂಥ ವ್ಯಕ್ತಿ ಮ್ಯಾರೇಜ್ ಆಗೋದಿಲ್ಲ, ಅಥವಾ ಅವರಿಗೆ ಯಾವುದೇ ರೀತಿಯ ಕಮಿಟ್ಮೆಂಟ್ ಕೊಡೋದಿಲ್ಲ. ಆ ಕಾರಣಕ್ಕೋಸ್ಕರ ನೀವು ದೂರ ಇದ್ದೀರಾ ಅನ್ನುವಂಥದ್ದು ಇದೆ ಇಲ್ಲಿ, ಯಾರಿಗೆ ಅಂತ ಗೊತ್ತಿಲ್ಲ. ಸೊ ಯಾರೋ ಹೊಸ ಬೆಡ್ ತಗೊಂಬರುವಂಥ ಸಾಧ್ಯತೆ ಇದೆ. ಕೆಲವರಿಗೆ ಮೋಡಗಳಿಂದ ಒಂದಷ್ಟು ಸಂದೇಶಗಳು ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಯಾರೋ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಲಂಡನ್ ಅಥವಾ ಬೇರೆ ಕಡೆ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ. ಹೋಗುವಂಥ ಸಾಧ್ಯತೆ ಇದೆ. ಬಹಳಷ್ಟು ಜನರಿಗೆ ಏನೋ ಒಂದಷ್ಟು ಗಾಸಿಪ್ ಅಥವಾ ಕೂತ್ಕೊಂಡು ಮಾತಾಡ್ತಾ ಜಗಳಗಳಾಗುವಂಥ ಸಾಧ್ಯತೆಗಳಿದೆ. ಸ್ವಲ್ಪ ಹೆಚ್ಚಿನ ಗಮನನ ಹರಿಸಿ, ಯಾರು ಜಗಳ ಮಾಡ್ಕೊಳ್ದೇ ಇರೋ ಹಾಗೆ ಹಣಕಾಸಿನ ವಿಚಾರದಲ್ಲಿ ಹೆಚ್ಚಿನ ಒಂದು ಭದ್ರತೆಯನ್ನು ನೋಡ್ಕೊಳ್ಳಿ, ಭದ್ರವಾಗಿ ನಿಮ್ಮ ದುಡ್ಡನ್ನ ಟೇಕ್ ಕೇರ್ ಮಾಡಿ ಅನ್ನುವಂಥದ್ದು. ಮಕ್ಕಳ ಆರೋಗ್ಯದ ಕಡೆ, ಎಸ್ಪೆಷಲಿ ಮಕ್ಕಳು, ಚಿಕ್ಕ ಚಿಕ್ಕ ಮಕ್ಕಳ ತಲೆಯ ಆರೋಗ್ಯದ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಯಾರೋ ಮಾಂಟೋಸರಿ ಕೂಡ ಓಪನ್ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ. ಸೊ ಯಾರಿಗೂ ಏನು ಬಿಸ್ನೆಸ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಹೇಗೆ ಶುರು ಮಾಡೋದು, ಎಲ್ಲಿ ಶುರು ಮಾಡೋದು ಅಂತ ಯೋಚನೆ ಮಾಡ್ತಿದ್ದಾರೆ. ಸೊ ಪುಸ್ತಕ ಭಂಡಾರ ಮಾಡಿದ್ರೆ ಆಗುತ್ತಾ ಅಂತ ಕೇಳ್ತಿದ್ದಾರೆ. ಸೊ ಸದ್ಯಕ್ಕೆ ಪುಸ್ತಕ ಭಂಡಾರ ಅಷ್ಟೊಂದು ಯಾರು ನೋಡೋದಿಲ್ಲ. ಬಟ್ ನಿಮಗೆ ಹಾಬಿ ಥರ, ನಿಮಗೆ ಬಿಸ್ನೆಸ್ ಐಡಿಯಾ ಇಲ್ಲ, ಜಸ್ಟ್ ಒಂದು ಸೋಷಿಯಲ್ ಸರ್ವಿಸ್ ಥರ ಇರಬೇಕು ಅಂತ ನೀವೇನಾದರೂ ಯೋಚನೆ ಮಾಡ್ತಿದ್ರೆ, ಎಸ್, ನೀವು ಲೈಬ್ರರಿ ಟೈಪ್ ನೀವು ಮಾಡಬಹುದು ಅಥವಾ ಬುಕ್ ಸ್ಟೋರ್ ಮಾಡಬಹುದು. ಇಲ್ಲಾಂದರೆ ನೀವು ಹೆಚ್ಚು ಫ್ಯಾಷನಬಲ್ ಐಟಮ್ಸನ್ನ ಸೇಲ್ ಮಾಡೋ ಅಂಥದ್ದನ್ನು ಮಾಡಿದ್ರೆ ನಿಮಗೆ ಹೆಚ್ಚಿನ ಅನುಕೂಲ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಫ್ಯಾಬ್ರಿಕ್ ಬಿಸ್ನೆಸ್ಸಿಂದ ಅಥವಾ ಬಟ್ಟೆ ಸೀರೆ ಬಿಸ್ನೆಸ್ಸಿಂದ ಒಳ್ಳೇದಾಗತ್ತಾ ಅಂತ ಕೇಳ್ತಿದ್ದಾರೆ. ಸೊ ನಾಟ್ ಶ್ಯೂರ್, ಬಟ್ ಖಂಡಿತವಾಗ್ಲೂ ಪ್ರಯತ್ನ ಪಟ್ಟು ನೋಡಬಹುದು ಅನ್ನುವಂಥದ್ದು ಇದೆ. ಸೊ ನಿಮಗೆ ಅಂತಲೇ ಒಂದು ಡಿವೈನ್ ಆಶೀರ್ವಾದ ಇದೆ. ನೀವು ಮಾಡಬೇಕು ಅಂತಲೇ ಒಂದು ಬಿಸ್ನೆಸ್ ಇದೆ. ಆ ಬಿಸ್ನೆಸ್ ನೀವು ಮಾತ್ರ ಮಾಡೋಕ್ಕಾಗೋದು. ಆ ಬಿಸ್ನೆಸ್ ನಿಮಗೆ ಮುಂದಿನ ದಿನಗಳಲ್ಲಿ ಯಾವುದು ಅಂತ ಗೊತ್ತಾಗತ್ತೆ. ಸೊ ಆವಾಗ ನೀವು ಆ ಬಿಸ್ನೆಸ್ಸನ್ನು ಶುರು ಮಾಡಬಹುದು ಅನ್ನುವಂಥದ್ದು ಇದೆ. ಬಟ್ ಈಗ ಅದು ಟೈಮ್ ಬಂದಿಲ್ಲ, ಮೇ ಬಿ ಡಿವೈನ್ ಟೈಮಿಂಗ್ ಇಲ್ಲ ಅಂತ ಅನಿಸುತ್ತೆ. ಸೊ ಡಿವೈನ್ ಟೈಮಿಂಗಲ್ಲಿ ನಿಮಗೆ ಆ ಒಂದು ಬಿಸ್ನೆಸ್ ಅಥವಾ ಆ ಒಂದು ಜಾಬ್ ಏನು ಅಂತ ಗೊತ್ತಾಗತ್ತೆ. ಸೊ ಆವಾಗ ನೀವು ಅದನ್ನು ಮುಂದುವರಿಸ್ಬೋದು ಅನ್ನುವಂಥದ್ದು ಇದೆ. ಈವನ್ ಟಾಯ್ ಬಿಸ್ನೆಸ್ ಕೂಡ ನೀವು ಮಾಡಬಹುದು ಅಂತ ಕೂಡ ಇದೆ. ಸೊ ಎಸ್, somebody will ask something, I don't know what to do, how can recover myself in this body, mind, soul ಅಂತ ಕೇಳ್ತಿದ್ದಾರೆ. ಸೊ if you want to recover yourself, body, mind, soul, so you have to practice how to win the negativity. It is some kind of formula related question, like angelic frequency and chakra frequency and much more than past life energy requirement. And also a tie up energy, cutting cord is most important. Cut yourself all the negativity and negative people.
but the karmic circle is still running high. Wait for the some next year September will bring you good luck and good home also. Okay, your future partner and divine partner or your twin flame when enter your life will become in your control like body mind soul all in align like that. But never before try to die or do something without goddess permission. Please take care of your thoughts, your behavior, and your smile. God bless you. ಯಾರ್ದೋ ಹೆವಿ ಎನರ್ಜಿ ಇದೆ ಪಾಪ, ಬಟ್ ಏಂಜಲ್ಸ್ ಎಲ್ಲ ಅವ್ರನ್ನ ಕಾಪಾಡ್ತಿದ್ದಾರೆ, ಕಾಯ್ತಾ ಇದ್ದಾರೆ. ಪಾಸ್ಟ್ ಲೈಫ್ ಕಾರ್ಮಿಕ್ ಇದೆ ಅವ್ರದ್ದು. ಅವ್ರ ದೇಹದ ಮೇಲೆ ಸಾಕಷ್ಟು ಪ್ರಯೋಗ ಮಾಡಿ ನನಗೆ ಅವ್ರ ತಲೆನೇ ಕಾಣಿಸ್ತಾ ಇಲ್ಲ, ಆ ಥರ ಇದೆ. ಸಮಥಿಂಗ್ ಕೆಲವು ಸತಿ ಏನು ನೋಡ್ತಿದ್ದೀನಿ ಅಂತಲೇ ಅರ್ಥ ಆಗಲ್ಲ. ಯೋಚನೆ ಮಾಡಬೇಡಿ, ಎಲ್ಲವೂ ಕೂಡ ಒಂದು ಅಲೈನಿಗೆ ಬರುತ್ತೆ. ಈ ವಾರ ಯಾವುದೇ ಶುಭ ಕಾರ್ಯ ಮಾಡೋಕ್ಕಿಂತ ಮುಂಚೆ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ. ಮಾಡಬಾರ್ದು ಅಂತೇನಿಲ್ಲ, ಮಾಡಲೇಬೇಕು ಅಂತಲೂ ಇಲ್ಲ, ಬಟ್ ವೆಯ್ಟ್ ಮಾಡಿ ಮಾಡಿದ್ರೆ ಬೆಟರ್ ಇರುತ್ತೆ ದೀಪಾವಳಿ ವೇಳೆಗೆ. ಸೊ ಈ ತಿಂಗಳು ಬೇಡ ಅನ್ನುವಂಥದ್ದು ಇದೆ. ಇಲ್ಲ ನಾವು ಈ ತಿಂಗಳು ತಗೊಳ್ಳೇಬೇಕು ಅಂದ್ಕೊಂಡಿದ್ದೀವಿ ಅಂದರೆ ತಗೊಳ್ಬಹುದು, ತಗೊಳ್ಬೇಡಿ ಅಂತ ಹೇಳಲ್ಲ. ಮಾಡಬಹುದು, ಮಾಡಬೇಡಿ ಅಂತ ಹೇಳಲ್ಲ. ಪಿತೃಪಕ್ಷನ ಚೆನ್ನಾಗಿ ಆಚರಣೆ ಮಾಡಿ, ಪಿತೃದೇವತೆಗಳ ಆರಾಧನೆ ಮಾಡಿ ಅನ್ನುವಂಥದ್ದು ಇದೆ. ಸಾಕಷ್ಟು ಗಿಫ್ಟ್ ಬರುವಂಥದ್ದು, ಸಾಕಷ್ಟು ಪ್ರಾಣಿ ಪಕ್ಷಿಗಳನ್ನ ನೋಡೋ ಅಂಥದ್ದು ಅಥವಾ ಕೊಂಡ್ಕೊಳ್ಳೋ ಅಂಥದ್ದು ಇದೆ. ಸೊ ಎಂಜಾಯ್ ಮಾಡಿ. ಕೋರ್ಟ್ ಕಚೇರಿ ವಿಚಾರಗಳು ಮುಂದಕ್ಕೆ ಹೋಗುತ್ತೆ ಕೆಲವ್ರದ್ದು ರಿಸಲ್ಟ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದ್ಬಿಡುತ್ತೆ. ಖುಷಿಲಿ ಕುಣಿದಾಡ್ಬಿಡ್ತಾರೆ. ಸೊ ಖುಷಿಲಿ ಕುಣಿದಾಡಿ ಯಾರಿಗೋ ತುಂಬ ಒಂದು ಎಕ್ಸ್ಪೆನ್ಸಿವ್ ಗಾಡಿ ಗಿಫ್ಟ್ ಬರುವಂಥ ಸಾಧ್ಯತೆಗಳು ಕೂಡ ಇದೆ ಯಾರಿಗೋ ಇಲ್ಲಿ. ಸೊ ಏನೋ ಒಂದು ಕಾಲಿಗೆ ಸಂಬಂಧಪಟ್ಟಂಗೆ ಸಮಸ್ಯೆಗಳು ಕಾಣಿಸ್ತಾ ಇದೆ, ಅದೆಲ್ಲವೂ ಕೂಡ ಸರಿ ಹೋಗುತ್ತೆ. ಶಕ್ತಿ ದೇವತೆಯ ಆಶೀರ್ವಾದ ನಿಮ್ಮ ಮೇಲೆ ಇದೆ. ಹಾಸನಾಂಬೆಗೆ ಸಂಬಂಧಪಟ್ಟಂಗೆ ಏನೋ ಒಂದಷ್ಟು ತೊಂದರೆಗಳು ಅವಘಡಗಳು ಆಗುತ್ತೆ. ಒಂಚೂರು ಹಾಸನಾಂಬೆ ದೇವಸ್ಥಾನದಲ್ಲಿ ಪೂಜೆನ ಮಾಡ್ಕೊಳ್ಳಿ. ಇದರಿಂದ ಹಾಸನಕ್ಕೆ ಬರ್ತಿರುವಂಥ ಕಂಟಕಗಳು ದೂರ ಆಗತ್ತೆ ಅನ್ನುವಂಥದ್ದು ಇದೆ. ತಾಯಿ ಕೋಪ ಮಾಡ್ಕೊಂಡಿದ್ದಾಳೆ, ಅದಾಗಿದೆ ಇದಾಗಿದೆ ಅಂತ ಹೇಳ್ತಾ ಇಲ್ಲ, ಪೂಜೆ ಮಾಡಿ ಅಂತಷ್ಟೇ ಹೇಳ್ತಿದ್ದೀನಿ. ನಂಬಿಕೆ ಇರೋರು ಮಾಡ್ಕೊಳ್ಬಹುದು. ದತ್ತಾತ್ರೇಯರ ಆಶೀರ್ವಾದ ಇದೆ, ಕಾಳಿಕಾ ಮಾತೆಯ ಆಶೀರ್ವಾದ ಇದೆ, ಭಕ್ತ ವರ್ಗಕ್ಕೆ ಆಶೀರ್ವಾದ ಕೂಡ ಇದೆ. ಸೊ ದೇಹದ ಆರೋಗ್ಯದ ಕಡೆ ಗಮನನ ಕೊಡಿ, ದೇಹ ಸಮತೋಲನದಲ್ಲಿ ಇರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ತುಂಬ ದೊಡ್ಡ ಮಟ್ಟದಲ್ಲಿ ಕಂಠಿಹಾರ ಕಳವಾಗಿದ್ದು ದೊಡ್ಡ ಸುದ್ದಿ ಆಗತ್ತೆ, ಹುಷಾರಾಗಿ ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಯಾರು ಕಂಠಿಹಾರ ಕದ್ದಿದ್ದಾರೋ ಅವರು ರಕ್ತಕಾರಿ ಸಾಯ್ತಾರೆ, ಇದು ಸತ್ಯ ಅನ್ನುವಂಥದ್ದು ಕೂಡ ಇದೆ. ಜಗತ್ತಿಗೆ ಮತ್ತೊಮ್ಮೆ ಶಕ್ತಿಯ ಬೆಳಕು ಗೋಚರ ಆಗತ್ತೆ. ಎಲ್ಲರೂ ಭಕ್ತಿ ಮಾರ್ಗದಲ್ಲಿ ನಡಿಬೇಕು. ದುರಾಂಕಾರದಲ್ಲಿ ಮೆರೆದವರಿಗೆ ಏನಾಗುತ್ತೆ ಅನ್ನೋದು ಇಡೀ ಜಗತ್ತಿಗೆ ಗೊತ್ತಾಗೋ ಹಾಗೆ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗತ್ತೆ, ಎಚ್ಚರ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಯಾರೋ ಒಬ್ರು ತಲೆಗೆ ಗಂಟು ಹಾಕೊಂಡು ವಯಸ್ಸಾಗಿರೋರು ಏನೋ ಎತ್ಕೊಂಡು ಹೋಗ್ತಾ ಇರೋ ಹಾಗೆ ಕಾಣಿಸ್ತಾ ಇದೆ. ಸ್ವಲ್ಪ ಮಕ್ಕಳ ಕಳ್ಳತನದ ಬಗ್ಗೆ ಗಮನನ ಹರಿಸಿ ಹುಷಾರಾಗಿ ನೋಡ್ಕೊಳ್ಳಿ ಮಕ್ಕಳುಗಳನ್ನ ಅನ್ನುವಂಥದ್ದು ಕೂಡ ಇದೆ. ಸೊ ವಾಗ್ದೇವಿ ಕುಟುಂಬದ ಪ್ರತಿಯೊಬ್ಬರಿಗೂ ರಕ್ಷೆ ಇರಲಿ ಅಂತ ಕೇಳ್ಕೊಳ್ತೀನಿ. ಯಾರಾದರೂ ಫೇಕ್ ಐ ಡಿ ಮಾಡಿಕೊಂಡು ಏನಾದರೂ ಹೇಳ್ತಾ ಇದ್ರೆ
ಅದಕ್ಕೂ ನನಗೂ ಸಂಬಂಧ ಇಲ್ಲ. ಸೊ ನನ್ನ ಹತ್ರ ಇರೋದು ಒಂದೇ ಫೋನ್ ನಂಬರ್, ಅದನ್ನೇ ನೀವು 6362536752, ಅದು ಆಲ್ರೆಡಿ ಹ್ಯಾಕ್ ಕೂಡ ಮಾಡಿದ್ದಾರೆ. ಏನೇ ಹ್ಯಾಕ್ ಮಾಡಿದರೂ ಅದೇ ನನ್ನದು ನಂಬರ್ ಇರುತ್ತೆ. ಸೊ ಬೇರೆ ಯಾವುದಾದ್ರೂ ಐ ಡಿ ಅಥವಾ ನನ್ನ ಹೆಸರು ಹೇಳ್ಕೊಂಡು ಮಾಡಿದ್ರೆ ಅದಕ್ಕೆ ನಾನು ಹೊಣೆ ಅಲ್ಲ. ಸೊ ನನಗೆ ಯಾರೋ ಕಾಲ್ ಮಾಡಿದರು, ನಿಮ್ಮ ಥರನೇ ಜೆಂಟ್ಸ್ ಯಾರೋ ಮಾತಾಡ್ತಾರೆ, ನಾವು ಅವ್ರಿಗೆ ಸಂಬಂಧಪಟ್ಟವರೇನೆ ಅಂತ ಅಂದರು. ಸೊ ಅದಕ್ಕೂ ನನಗೂ ಸಂಬಂಧ ಇಲ್ಲ. ಸೊ ಏನೇ ರೀಡಿಂಗ್ಸ್ ಇದ್ದರೂ ನಾನೊಬ್ಬಳೇ ಮಾಡೋದು, ನಾನೊಬ್ಬಳೇ ಅದರ ರೂವಾರಿ. ಸೊ ಯಾರೇ ಹೇಳಿದ್ರು ಕೇಳಿದ್ರು ಅದಕ್ಕೂ ನನಗೂ ಸಂಬಂಧ ಇಲ್ಲ. ಸೊ ನಿಮ್ಮ ಎಚ್ಚರದಲ್ಲಿ ನೀವಿರಿ. ಸೊ ಈ ವಾರ ಸಾಕಷ್ಟು ವಿಚಾರಗಳಲ್ಲಿ ಪಾಸಿಟಿವಿಟಿನ ನೋಡ್ತೀರಾ. ಸಾಕಷ್ಟು ಹಿರಿಯರ ಆಶೀರ್ವಾದ ಕೂಡ ಸಿಗುವಂಥ ಸಾಧ್ಯತೆಗಳು ಕೂಡ ಇದೆ. ಸಾಕಷ್ಟು ಶತ್ರುನಾಶ ಆಗುವಂಥ ಸಾಧ್ಯತೆ ಇದೆ. ಪ್ರೆಗ್ನೆನ್ಸಿ ಬರುವಂಥ ಸಾಧ್ಯತೆ ಇದೆ. 8, 3, 5, 4 ನಂಬರ್ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. ಸೊ 67, 23, 42 ಏಂಜಲಿಕ್ ನಂಬರ್ ಕೂಡ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. ಸೊ ENIT LAVGH DRNWS O ಲೆಟರ್ ಕೂಡ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. ಹಾಗೆ K ಲೆಟರ್, J ಲೆಟರ್, T ಲೆಟರ್ ಕೂಡ ಇಂಪಾರ್ಟೆಂಟ್ ಇರಬಹುದು. M ಲೆಟರ್ ಕೂಡ ವೆರಿ ಡೇಂಜರಸ್ ಆಗಿ ಬದಲಾಗಿದೆ ಅಂತ ಅನ್ನಿಸ್ತಾ ಇದೆ ಸದ್ಯಕ್ಕೆ, ಈ ವೀಕಿಗೆ ನೋಡೋದಾದ್ರೆ. ಸ್ವಲ್ಪ ನಿಮ್ಮ ಸ್ಕ್ಯಾನರ್ಗಳನ್ನ ಹುಷಾರಾಗಿ ನೋಡ್ಕೊಳ್ಳಿ. ನಿಮ್ಮ ಸ್ಕ್ಯಾನರ್ಗಳು ಸ್ಕ್ಯಾಮರ್ಗಳ ಕೈಗೆ ಸೇರ್ದಿರೋ ಹಾಗೆ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ. ಮಿಥುನ ರಾಶಿ, ಕರ್ಕಾಟಕ ರಾಶಿ, ಧನಸ್ಸು ರಾಶಿ, ವೃಶ್ಚಿಕ ರಾಶಿ ತುಂಬ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಮಾತಿನ ಮೇಲೆ ನಿಗಾ ಇರಲಿ ಅನ್ನುವಂಥದ್ದು ಇದೆ. ಈ ವಾರ ನಿಮ್ಮ ಕುಲದೈವಕ್ಕೂ ನಿಮ್ಮ ಶತ್ರುಗಳಿಗೂ ಒಂದು ವಾರ್ ರೀತಿ ಇರುತ್ತೆ. ಬಟ್ ಅನ್ಫಾರ್ಚುನೇಟ್ಲಿ ಇಲ್ಲಿ ಶತ್ರುಗಳೇ ವಿನ್ ಆಗ್ತಾರೆ ಈ ವಾರ. ಈ ವಾರ ನಿಮ್ಮ ಶತ್ರುಗಳು ಗೆಲ್ತಾರೆ ಅನ್ನುವಂಥದ್ದು ಇದೆ. ಸೊ ಸ್ವಲ್ಪ ಆರೋಗ್ಯದ ಕಡೆ ಗಮನನ ಕೊಡಿ. ಕೆಲವರಿಗೆ ರಿಲೇಶನ್ಶಿಪ್ ಎಂಡ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಸ್ವಲ್ಪ ಪಾಸಿಟಿವ್ ಆಗಿ ಯೋಚನೆ ಮಾಡಿ, ಎಲ್ಲವೂ ಕೂಡ ನೀವು ಅಂದ್ಕೊಂಡಂಗೆ ಆಗುವಂಥ ಸಾಧ್ಯತೆಗಳು ಇದೆ. ಮನೆ ತಗೊಳ್ಳೋರು, ಸೊ ನವರಾತ್ರಿ ವಿಜಯದಶಮಿಗೆ ನೀವು ಹೊಸ ಮನೆಗೆ ಹೋಗಬಹುದು ಅನ್ನುವಂಥದ್ದು ಇದೆ. ಸೊ ಬಹಳಷ್ಟು ವಿಚಾರಗಳಲ್ಲಿ ಅಮಾವಾಸ್ಯೆ ದಿನ ತೊಡಕುಂಟಾಗತ್ತೆ. ಆವಾಗ ಹೆಚ್ಚಿನ ಗಮನನ ವಹಿಸಬೇಕು ಅನ್ನುವಂಥದ್ದು ಇದೆ. ಸೊ ಎಸ್ಪೆಷಲಿ ನೆಕ್ಸ್ಟ್ 21 ಏನಿದೆ ಅದು 3ನೇ ತಾರೀಕು ಮತ್ತು ಅಮಾವಾಸ್ಯೆ ಮತ್ತು ಭಾನುವಾರ. ಸ್ವಲ್ಪ ಹೆಚ್ಚಿನ ಜಾಗ್ರತೆ ವಹಿಸ್ಕೊಳ್ಳಿ. ಗ್ರಹಣ ಇದೆ, ಗ್ರಹಚಾರ ಒಳ್ಳೇದಾಗತ್ತೆ ಅಂತ ನನ್ನ ಮನಸ್ಸಿಗೆ ಅನ್ನಿಸ್ತಾ ಇದೆ. ಒಳ್ಳೇದಾಗತ್ತೆ. ಓಕೆ, ಸೊ ಪಾಸಿಟಿವ್ ಆಗಿ ಇರಿ. ಮನೆಗೂ ದೀಪನ ಹಚ್ಚಿ ದೀಪಾವಳಿ ಥರ ಮಾಡಿಬಿಡಿ 21ನೇ ತಾರೀಕನ್ನು. ಪೂರ್ವಜರಿಗೆ ಚೆನ್ನಾಗಿ ಹಬ್ಬ ಮಾಡಿ ಹಾಕಿ, ಪ್ರತಿನಿತ್ಯ ನೀವು ಊಟ ಮಾಡ್ತೀರಾ, ಅವರಿಗೆ ಅವತ್ತೊಂದಿನ ನೀವು ಕೊಡುವಂಥ ಊಟ ವರ್ಷ ಪೂರ್ತಿ ಊಟವಾಗಿ ಇರುತ್ತೆ. ಸೊ ಹಾಗಾಗಿ ಅವತ್ತು 2 ಕೆಲಸ ಮಾಡಿ. ಒಂದು ದೇವಸ್ಥಾನದಲ್ಲಿ ಪೂಜೆಗೆ ಕೊಡಿ, ಇನ್ನೊಂದು ಮನೆಯಲ್ಲಿ ಪೂಜೆ ಮಾಡಿ. ಯಾಕೆ ಅಂದರೆ ಬಹಳಷ್ಟು ಜನ ಅನಾಥರು ಆತ್ಮಗಳಾಗಿ ಅಲಿತಿದ್ದಾರೆ, ಅವರಿಗೆ ಮುಕ್ತಿ ಸಿಕ್ಕಲಿ ಅಂತ ಒಂದು. ಇನ್ನೊಂದು, ಯಾರ್ಯಾರು ದುಷ್ಟ ಕೆಲಸಗಳಲ್ಲಿ ತೊಡ್ಕೊಂಡಿದ್ದಾರೆ, ಅನಾಥರಾಗಿ ಆತ್ಮಗಳಾಗಿ ಅಥವಾ ನಮ್ಮ ಪೂರ್ವಜರು ಅಂತ ಕರೆಸ್ಕೊಳ್ಳೋರಾಗಲಿ ಅಥವಾ ಸೋ ಕಾಲ್ಡ್ ನಮ್ಮ ಫ್ಯಾಮಿಲಿ ಮೆಂಬರ್, ಫ್ರೆಂಡ್ ಸರ್ಕಲ್ ಅಥವಾ ರಿಲೇಟಿವ್ಸ್, ಲವ್ಡ್ ಒನ್ಸ್ ಯಾರಾದರೂ ಆಗಿರಲಿ,
ನಮ್ಮನ್ನ ದುರುಪಯೋಗ ಪಡಿಸ್ಕೊಂಡು ಅಥವಾ ನಮ್ಮ ದೇಹದಲ್ಲಿ ಅಥವಾ ಬೇರೆಯವರ ದೇಹದಲ್ಲಿ ಅಥವಾ ಅಲಿತಾ ಇರೋರಿಗೆ ಮುಕ್ತಿ ಕೊಡ್ಲಿ ಅನ್ನುವಂಥ ಕಾರಣಕ್ಕೆ ಅವತ್ತು ಒಂದು ವಿಶೇಷವಾದಂಥ ಪ್ರಾರ್ಥನೆ ಇರಲಿ. ತುಂಬ ಮುಖ್ಯವಾಗಿ ಇದನ್ನ ನೀವು ಮಾಡಬೇಕು, ಮಾಡಿ ಅನ್ನುವಂಥದ್ದು ಇದೆ. ಈ ಪ್ರಾರ್ಥನೆ ನನ್ನ ಕಳಕಳಿಯ ಪ್ರಾರ್ಥನೆ ಅಂತ ಅಂದ್ಕೊಳ್ಳಿ. ನಿಮ್ಮ ಮನೆಯ ದೇವ್ರ ಹತ್ರನೂ ಮಾಡಿ, ದೇವಸ್ಥಾನ ಗ್ರಾಮ ದೇವತೆಗಳಲ್ಲೂ ಕೂಡ ಮಾಡಿ. ಪ್ರತಿ ಮನೆಗೂ ಒಂದು ದೀಪನ ಹಚ್ಚಿ. ಕಾರಣ ಇಷ್ಟೇ, ಪಿತೃದೇವತೆಗಳಿಂದ ಯಾರಿಗೂ ತೊಂದರೆ ಆಗಬಾರ್ದು. ಅವ್ರ ಆಶೀರ್ವಾದ ಎಲ್ರ ಮೇಲೂ ಇರಬೇಕು, ಅವರಿಗೆ ಒಳ್ಳೆ ಬುದ್ಧಿ ಬರಬೇಕು. ಈ ಥರ ಜೊತೆಗೆ ಭಗೀರಥ ಮಹಾರಾಜಂಗೂ ಕೂಡ ಅವತ್ತೊಂದು ನಮನನ್ನ ತಿಳಿಸೋಣ. ಅವರು ತೋರಿಸ್ಕೊಟ್ಟಂತಹ ಮಾರ್ಗದಲ್ಲಿ ಪ್ರಯತ್ನ ಪಟ್ಟರೆ ಪಿತೃ ದೇವತೆಗಳಿಗೆ ಮುಕ್ತಿ ಕೊಡಿಸ್ಬೋದು ಅಂತ ಅವರು ಒಂದು ದಾರಿನ ತೋರಿಸ್ಕೊಟ್ಟಿದ್ದಾರೆ. ಆ ದಾರಿಲೇ ನಾವು ಅವ್ರನ್ನ ಸ್ಮರಣೀಯ ಅಂದರೆ ನೆನಪು ಮಾಡಿಕೊಂಡು ನಾವು ಕೂಡ ಪಿತೃದೇವತೆಗಳಿಗೆ ಮುಕ್ತಿ ಕೊಡಿಸುವಂಥ ಪ್ರಯತ್ನ. ಸೊ ಈ ಕಾರ್ಯನ ವಾಗ್ದೇವಿ ಕುಟುಂಬದಿಂದ 3 ವರ್ಷದಿಂದ ಮಾಡ್ತಿದ್ದೀವಿ. ನಿಮಗೆ ಗೊತ್ತೋ ಇಲ್ವೋ ಗೊತ್ತಿಲ್ಲ, 3 ವರ್ಷದಿಂದ ಎಷ್ಟು ಆತ್ಮಗಳು ಮುಕ್ತಿ ಹೊಂದಿದ್ದಾವೆ ಅಂತ ಹೇಳಿದ್ರೆ ನನಗೆ ಗೊತ್ತಿಲ್ಲ. ಬಟ್ ಅದರ ಕೃತಜ್ಞತೆ ನನಗೆ ಬಂದು ಪ್ರತಿ ಸತಿ ತಲುಪುತ್ತೆ. ಸೊ ಆ ಕೃತಜ್ಞತೆಗೆ ಹಕ್ಕುದಾರಳು, ಪಾತ್ರದಾರಳು ನಾನೊಬ್ಳೇ ಅಲ್ಲ, ನೀವೆಲ್ಲರೂ ಇದ್ದೀರಾ. ಆ ಕಾರಣಕ್ಕೋಸ್ಕರ ನಿಮ್ಮ ಕೈಯಲ್ಲೂ ಮಾಡಿಸುವಂಥ ಪ್ರಯತ್ನ, ಏನು ಜಾಸ್ತಿ ಖರ್ಚಿಲ್ದಿರ ಒಂದು ದೀಪ ಹಚ್ಚುವಂಥದ್ದು. ಮನಸ್ಸಿನಂತೆ ಮಹಾದೇವ, ಮನಸ್ಸಿನಲ್ಲಿ ಒಳ್ಳೆ ಭಾವನೆ ಇಟ್ಕೊಂಡ್ರೆ ಎಲ್ಲರೂ ಹೋಗೋದು, ಲೀನ ಆಗೋದು ಶಿವಲೋಕಕ್ಕೆ. ಸೊ ಹಾಗಾಗಿ ಎಲ್ಲರೂ ಶಿವನ ಲೋಕದಲ್ಲಿ ಅಥವಾ ಶಿವನಲ್ಲಿ ಲೀನ ಆಗಲಿ ಅಂತ ಕೇಳ್ಕೊಳಿಸ್ತಾ, ವಾಗ್ದೇವಿ ಕುಟುಂಬದ ಪ್ರತಿಯೊಬ್ಬರಿಗೂ ಮಹಾಲಯ ಅಮಾವಾಸ್ಯೆಯ ಹಾರ್ದಿಕ ಶುಭಾಶಯಗಳು. ಹಾಗೆ ನೆಕ್ಸ್ಟ್ ಸೋಮವಾರದಿಂದಾನೇ ನವರಾತ್ರಿ ಶುರು ಆಗ್ತಿದೆ. ಪ್ರತಿನಿತ್ಯ ಸಂಜೆ 7 ಗಂಟೆ ಹಂಗೆ ದೇವಿ ಪಾರಾಯಣ ಮಾಡಿ, ದುರ್ಗಾ ಸಪ್ತಶತಿ ಓದಿ, ದೇವಿ ಮಹಾತ್ಮೆ ಓದಿ ಅಥವಾ ಖಡ್ಗಮಾಲಾ ಸ್ತೋತ್ರ 9 ದಿನಾನೂ ಓದಿ. 9 ದಿನಕ್ಕೆ 9 ಬಟ್ಟೆಗಳು ಕಲರ್ಸ್ ಇದೆ. ದಿನನಿತ್ಯ ಅದೇ ಕಲರ್ ಬಟ್ಟೆ ಹಾಕ್ಕೊಂಡು ಅದೇ ಪ್ರಸಾದನ ಮಾಡಿ, ಅದೇ ರೀತಿ ಪೂಜೆನ ಮಾಡಿ, ಅಖಂಡ ದೀಪಾರಾಧನೆಯನ್ನ ಮಾಡಿ. ನಮ್ಮ ಮನೇಲಿ ಇದು ಮಾಡಿಲ್ಲ, ನಾವು ಮಾಡ್ಬೋದಾ, ಪುರೋಹಿತರನ್ನ ಕೇಳಬೇಕಾ, ಅದೆಲ್ಲ ನಿಮಗೆ ಬಿಟ್ಟಿತ್ತು. ನಾ ಹೇಳ್ತಾ ಇರೋದು ಯಾರಿಗಾದ್ರೂ ಮಾಡಬೇಕು ಅಂತ ಅನ್ಸಿದ್ರೆ ಖಂಡಿತವಾಗ್ಲೂ ಮಾಡಿ, ನೀವು ಯಾರನ್ನು ಕೇಳೋ ಅಗತ್ಯ ಇಲ್ಲ. ಒಂದು ದೊಡ್ಡದಾಗಿರುವಂಥ ದೀಪ ತಗೊಂಬನ್ನಿ, ನಿಮ್ಮ ಶಕ್ತಿಯ ಅನುಸಾರ ಒಂದು ಮಣ್ಣಿನ ದೀಪನೇ ತಗೊಂಬಂದ್ರು ಆಯಿತು, ದೊಡ್ಡದಾಗಿರುವಂಥದ್ದು. ಅದನ್ನು 9 ದಿನ ಆರದೇ ಇರೋ ಹಾಗೆ ನೋಡ್ಕೊಳ್ಳಿ. 9 ದಿನ ಅಲ್ಲ, 10 ದಿನ. ವಿಜಯದಶಮಿ ಬರುತ್ತಲ್ಲ, ವಿಜಯದಶಮಿವರೆಗೂ ಅದು ಉರಿಬೇಕು. ಸೋಮವಾರ ಬೆಳಿಗ್ಗೆ ಹಚ್ಚಿದ್ರೆ ಅದನ್ನು, ಅಥವಾ ಸೋಮವಾರ ಸಂಜೆ ಹಚ್ಚಿದ್ರೆ ಅದು ನಮಗೆ ವಿಜಯದಶಮಿಯ ನಂತರದವರೆಗೂ, ಅಂದರೆ ವಿಜಯದಶಮಿ ಹಬ್ಬ ಆ ದಿನದ ಮುಹೂರ್ತ ಏನಿದೆ, ದಶಮಿ ನಕ್ಷತ್ರ ಏನು ಬರುತ್ತೆ, ಅದಾಗುವವರೆಗೂ ಅದು ಉರಿತಾ ಇರಬೇಕು. ಅದಕ್ಕೆ ದಿನನಿತ್ಯ ಎಲ್ಲ ರೀಲ್ಸಲ್ಲೂ ಇರುತ್ತೆ, ಅಲ್ಲೂ ಇರುತ್ತೆ, ಇಲ್ಲೂ ಎಲ್ಲ ಕಡೆ ಇರುತ್ತೆ ದಿನ ಯಾವ್ಯಾವ ಕಲರು ಅಂತ. ಆ ಕಲರ್ ಬಟ್ಟೆ ಎಲ್ರ ಮನೇಲೂ ಕಲರ್ ಇದ್ದೇ ಇರುತ್ತೆ. ಸೊ ಆ ದಿನ ಆ ಕಲರ್ ಬಟ್ಟೆ ಹಾಕ್ಕೊಂಡು, ನಿಮ್ಮ ಕೈಲಿ ಏನೂ ಪ್ರಸಾದ ಮಾಡೋಕ್ಕಾಗಿಲ್ಲ ಅಂದರೆ 1 ಲೋಟ ನೀರಿಗೆ 1 ಸಕ್ಕರೆನೋ 1 ಬೆಲ್ಲನೋ ಹಾಕಾದರೂ ಇಡಿ. ಇಲ್ಲ ಆ ದಿನದ ವಿಶೇಷ ನೈವೇದ್ಯ ಶೈಲಪುತ್ರಿ, ಗೌರಿ, ಕಾಳಿ, ಬ್ರಹ್ಮಚಾರಿಣಿ, ಈ ಥರ ವಿವಿಧ ರೂಪದಲ್ಲಿ ಬರುವಂಥ ಮನೆಗೆ ನೈವೇದ್ಯ ಇರುತ್ತೋ ಅದನ್ನು ಮಾಡಿಬಿಟ್ಟು ದುರ್ಗಾ ಸಪ್ತಶತಿ ಪುಸ್ತಕನ ಓದಿ. ಅನುಕೂಲ ಇರೋರು, ಮಾಡೋಕ್ಕೆ ಬರುತ್ತೆ ಅನ್ನೋರು ನವರಾತ್ರಿಲಿ ನವಶಕ್ತಿ ಮಂತ್ರ ಅಥವಾ ನವಶಕ್ತಿ ಅಷ್ಟೋತ್ತರ ಅಥವಾ ನವದುರ್ಗ ಅಷ್ಟೋತ್ತರ ಅಂತ ಬರುತ್ತೆ. ಅದನ್ನು ಯೂಟ್ಯೂಬಲ್ಲಿ ಹಾಕ್ಕೊಂಡು ಹೀಗೆ ಒಂದು ವೀಳ್ಯದೆಲೆ ಮೇಲೆ ಅಥವಾ ಶ್ರೀಚಕ್ರದ ಮೇಲೆ ಕುಂಕುಮಾರ್ಚನೆ ಮಾಡ್ತಾ ಬನ್ನಿ. ಸೊ 108 ಯೂಟ್ಯೂಬಲ್ಲಿ ಹಾಕ್ಕೊಂಡು ಕೇಳಿಸ್ಕೊಳ್ಳಿ. ನಿಮಗೆ ಮಾತಾಡೋಕ್ಕೆ ಹೇಳಕ್ಕೆ ಬರಲಿಲ್ಲ ಅಂದರೆ ಸೈಲೆಂಟಾಗಿ ಓಂ ಅಂತಾದರೂ ಹೇಳ್ಕೊಳ್ಳಿ, ಓಂ ಮಾತ್ರೆ ನಮಃ ಅಂತಾದರೂ ಹೇಳ್ಕೊಳ್ಳಿ, ಓಂ ಶಕ್ತಿ ಅಂತಾದರೂ ಹೇಳ್ಕೊಳ್ಳಿ, ಓಂ ದುಮ್ ದುರ್ಗಾಯೇ ಅಂತಾದರೂ ಹೇಳ್ಕೊಳ್ಳಿ. ಈ ಥರ ಮಾಡಿ 108 ಸತಿ
ಆ ಕುಂಕುಮಾರ್ಚನೆ ದಿನ ಮಾಡಿ ದಿನ ಮನೆಯವರೆಲ್ಲ ಇಟ್ಕೊಂಡು ದಿನಾಗ್ಲೂ ಒಂದೊಂದು ಆರತಿ, ಒಂದಿನ ಬೆಲ್ಲದ ಆರತಿ, ಒಂದಿನ ನಿಂಬೆಹಣ್ಣು ಆರತಿ, ಒಂದಿನ ಬೂದುಗುಂಬಳಕಾಯ್ದು ಅಥವಾ ತಂಬಿಟ್ಟಿನ ಆರತಿ, ಯಾವುದಾದ್ರೂ ಸರಿ ಒಂದು ಆರತಿನ ಮಾಡ್ತಾ ಬನ್ನಿ 10 ದಿನ. ಆಮೇಲೆ ಮುಖ್ಯವಾಗಿ ಹೊಸಲು ಏನಿರುತ್ತೆ, ಹೊಸಲಿಗೆ ಮೊದಲನೇ ದಿನ, ನವರಾತ್ರಿ ಮೊದಲನೇ ದಿನ ಅರಿಶಿನ ಹಚ್ಚಿ ಒಂದು ಎಳೆ ಬೊಟ್ಟು, ಒಂದು ಲೈನ್ ಇಡೋದು. 2ನೇ ದಿನಕ್ಕೆ 2, 3ನೇ ದಿನಕ್ಕೆ 3 ಹೊಸಲಿನ ಆ ಕಡೆ ಈ ಕಡೆ, 4ನೇ ದಿನಕ್ಕೆ 4, 5ನೇ ದಿನಕ್ಕೆ 5, 6ನೇ ದಿನಕ್ಕೆ 6, 7ಕ್ಕೆ 7, 8, 9, ಹೀಗೆ 10ನೇ ದಿನ ವಿಜಯದಶಮಿಗೂ ಸೇರಿಸಿ 10 ವಿಜಯದ ಸಂಕೇತ ಆಗಿರೋದ್ರಿಂದ 1 ನ್ಯೂ ಬಿಗಿನಿಂಗ್ ನ್ಯೂಮರಾಲಜಿ ಪ್ರಕಾರ ಇರೋದ್ರಿಂದ ಸೊ ಅದನ್ನ ಮಾಡಿ 10 ದಿವಸದವರೆಗೂ 11ನೇ ದಿನ ನಿಮ್ಮ ಜೀವನದಲ್ಲಿ ಆಗುವಂಥ ಬದಲಾವಣೆಗೆ ನೀವೇ ಸಾಕ್ಷಿಯಾಗಿ ಇರ್ತೀರ. ಇದು ನಿಜವಾಗ್ಲೂ ನಡೆಯುವಂಥ ವಿಚಾರ. ಇದು ಮಾಡಿ ನಾನು ಬದಲಾವಣೆನ ಜೀವನದಲ್ಲಿ ನೋಡಿದ್ದೀನಿ. ನಿಮ್ಮ ಬದಲಾವಣೆ ನೀವೇ ಕಂಡ್ಕೊಳ್ಳಿ. ಜಾಸ್ತಿ ಖರ್ಚು ಮಾಡಬೇಕು, ನಮ್ಮ ಹತ್ರ ದುಡ್ಡಿಲ್ಲ, ಟೈಮ್ ಇಲ್ಲ, ಒಂದು ಸೀರಿಯಲ್ ಸ್ಕಿಪ್ ಮಾಡಿದ್ರೆ ನಿಮ್ಮ ಪೂಜೆ ಆಗೋಗಿರುತ್ತೆ. ಸೊ ಹಾಗಾಗಿ ಸಂಜೆ ಒಂದೇ ಒಂದು ಸೀರಿಯಲ್ನ ಸ್ಕಿಪ್ ಮಾಡಿ ಅದು ಟೆಲಿಕಾಸ್ಟ್ ಆದಾಗ ನೋಡ್ಕೊಳ್ಳಿ. ಸೊ 7ರಿಂದ 7:30 ಅಥವಾ 8 ಗಂಟೆ ಒಳಗೆ ಇದನ್ನ ಮಾಡ್ಕೊಳ್ಳಿ. 6 ಗಂಟೆಗೆ ಮಾಡ್ಬೋದಾ? ಇಲ್ಲ, ಇದು ನವರಾತ್ರಿ, ರಾತ್ರಿಲೇ ಪೂಜೆ ಮಾಡಬೇಕು. ಆ ದಿನದ ಮುಹೂರ್ತಗಳನ್ನ ನೋಡ್ಕೊಂಡು ಸಮಯನ ನೋಡ್ಕೊಂಡು ಮಾಡೋರು ಮಾಡಬಹುದು. ಆದರೆ ಕೆಲ್ಸಕ್ಕೆ ಹೋಗ್ಕೊಂಡು ಮನೆಗೆ ಬಂದು ಸುಸ್ತಾಗಿ ಕೂತಿರೋರಿಗೆ ನೈಟಲ್ಲಿ ಮಾಡಿಕೊಂಡ್ರೆ ಆಗತ್ತೆ. ಇಂಥದ್ದೇ ಸಮಯ ಸಂದರ್ಭ ಟೈಮಿಂಗುಗಳಿಗೆ ಮುಹೂರ್ತ ರೆಡಿ ಮಾಡಿ ಇಟ್ಕೊಳ್ಳೋದಕ್ಕೆ ಕಷ್ಟ ಆಗತ್ತೆ. ಹಾಗಾಗಿ 7ರಿಂದ 8 ಗಂಟೆಯ ಮಧ್ಯದಲ್ಲಿ ಪೂಜೆ ಮಾಡಿಕೊಂಡು ದಿನಕ್ಕೆ 1 ಅಧ್ಯಾಯ ಅಥವಾ 2 ಅಧ್ಯಾಯ ಅಂತ ಓದ್ಕೊಂಡು ಪೂರ್ತಿ ದುರ್ಗಾ ಸಪ್ತಶತಿ ಅಥವಾ ದುರ್ಗಾ ಮಹಾತ್ಮೆ ಮಹಿಮೆ ಸಮಥಿಂಗ್, ಅದು ಪುಸ್ತಕ ದೇವಿ ಮಹಾತ್ಮೆ ಅಂತಲೂ ಸಿಗುತ್ತೆ, ಅದನ್ನಾದರೂ ಓದ್ಕೊಳ್ಳಿ. ಇದರಿಂದ ಖಂಡಿತ ಒಳ್ಳೆಯದಾಗತ್ತೆ. ಸೊ ಮಾಡ್ತೀರಾ ಅನ್ನುವಂಥ ನಂಬಿಕೆ ನನ್ನಲ್ಲಿ ಇದೆ. ಇಲ್ಲ ನನಗೆ ಬುಕ್ ಓದಕ್ಕೆ ಬರೋದಿಲ್ಲ ಅನ್ನೋರು ಈವನ್ ಯೂಟ್ಯೂಬಲ್ಲೂ ಸಿಗುತ್ತೆ. ದಿನಕ್ಕೊಂದು ಅಧ್ಯಾಯ 2 ಅಧ್ಯಾಯ ಈ ಥರ ಓದ್ಕೊಂಡು ಮಾಡಬಹುದು. ಅದೂ ಬರಲ್ಲ ಅನ್ನೋರು ಚಿಂತೆ ಇಲ್ಲ. 108 ಬಾರಿ ನಿಮ್ಮ ಕುಲದೇವರು ಇರ್ತಾರಲ್ಲ ಅಥವಾ ಕುಲದೇವತೆ ಇರುತ್ತಲ್ಲ, ಆಯಮ್ಮನ ಹೆಸರಲ್ಲೇ ಕುಂಕುಮಾರ್ಚನೆನ ಸಣ್ಣದಾಗಿ ಮಾಡ್ಕೊಳ್ಳಿ. ಬಟ್ ಮೇಕ್ ಶ್ಯೂರ್ ಸಾಯಂಕಾಲ ಸ್ನಾನ ಮಾಡಿರಬೇಕು. ಬೆಳಗ್ಗೆ ಮಾಡಿದ್ದೀನಿ ಮಧ್ಯಾಹ್ನ ಮಾಡಿದ್ದೀನಿ ಅಂತೆಲ್ಲ ಹೇಳೋ ಹಾಗಿಲ್ಲ. ಪೂಜೆ ಕೂರಕ್ಕೆ ಮುಂಚೆ ಸ್ನಾನ ಮಾಡಿರಲೇಬೇಕು, ತಲೆ ಸ್ನಾನನೇ ಮಾಡಿರಬೇಕು. ಆಯಿತಾ? ಮಾಡಿಕೊಂಡು ಒಂದು ಬಟ್ಟೆ ಹಾಸ್ಕೊಂಡು ಅದ್ರ ಮೇಲೆ ಕುತ್ಕೊಂಡು ನಿಮ್ಗೆ ಇಷ್ಟ ಬಂದ ಹಾಗೆ ತಾಯಿನ ಪೂಜೆ ಮಾಡಿ ನೀವು ಹೇಗೆ ಕರೆದ್ರೂ ತೃಪ್ತಳಾಗ್ತಾಳೆ. ವಾಗ್ದೇವಿ ಕುಟುಂಬದ ಪ್ರತಿಯೊಂದು ಮನೆಯಿಂದ ಈ ಕೂಗು ದೇವಿಗೆ ಮುಟ್ಟಿದ್ದೇ ಆದರೆ ಏನು ಕಲಿಗಾಲದಲ್ಲಿ ಅಟ್ಟಹಾಸಗಳು ಮಾಡ್ತಿರುವಂಥ ಮಹಿಷಾಸುರರ ಅಂತ್ಯ ಮಾಡಲಿಕ್ಕೆ ಖಂಡಿತವಾಗ್ಲೂ ತಾಯಿ ಒಂದಲ್ಲ ಒಂದು ದಾರಿನ ತೋರಿಸ್ಕೊಡ್ತಾಳೆ ಅನ್ನುವಂಥ ನಂಬಿಕೆ ನನ್ನಲ್ಲಿದೆ. ಅದೇ ನಂಬಿಕೆ ನಿಮ್ಮಲ್ಲಿದ್ದರೆ 9-10 ದಿನಾನೂ ಅಖಂಡ ಜ್ಯೋತಿ ಯಾವುದೇ ಕಾರಣಕ್ಕೂ ಆರದೇ ಇರೋ ಹಾಗೆ ಜೋಪಾನವಾಗಿ ನೋಡ್ಕೊಳ್ಳಿ. ಇನ್ ಕೇಸ್ ಆರೋಯ್ತು ಅಂದರೂ ಹೆದರ್ಕೊಳ್ಬೇಡಿ, ಮತ್ತೆ ಅದನ್ನು ಹಚ್ಚಿ ಹಾಗೆ ಇದು ಮಾಡಿ. ಕತೆ ಏನಾದರೂ ಓದೋದಿದ್ರೆ, ದೇವಿ ಮಹಾತ್ಮೆ ಪುಸ್ತಕ ಓದೋದಿದ್ರೆ ಫಸ್ಟು ಧೂಪ ದೀಪ ನೈವೇದ್ಯ ಪೂಜೆ ಎಲ್ಲ ಆದಮೇಲೆ ಕೊನೆಗೆ ಪುಸ್ತಕನ ಓದಿ ಮಹಾಮಂಗಳಾರತಿ ಮಾಡಿ ಪ್ರಸಾದನ ಹಂಚಿ. ಯಾರನ್ನೂ ಕರೆಯೋ ಅಗತ್ಯ ಇಲ್ಲ, ನಿಮ್ಮ ಮನೇಲೇ ನೀವು ಮಾಡ್ಕೊಂಡ್ರು ಆಯಿತು. ಇಲ್ಲ ನೆಂಟರಿಷ್ಟರೆಲ್ಲ ಸೇರಿ ಒಂದು ಗ್ರೂಪ್ ಆಗಿ ಕುತ್ಕೊಂಡು ಮಾಡ್ಕೊಳ್ತೀವಿ ಅಂದರೂ ಮಾಡಬಹುದು, ಇನ್ನೂ ಸಂತೋಷ. ಸೊ ಒಳ್ಳೆಯದಾಗಲಿ. ಇದು ದೇವಿ ಅಪ್ಪಣೆ ಆಜ್ಞೆ ಅಂತಲೇ ಪಾಲಿಸ್ಕೊಂಬಿಡಿ, ಖಂಡಿತವಾಗ್ಲೂ ಒಳ್ಳೆಯದಾಗತ್ತೆ. ವಾಗ್ದೇವಿ ಕುಟುಂಬದ ಪ್ರತಿಯೊಬ್ಬರಿಗೂ, ವಸುದೈವಕ ಕುಟುಂಬದ ಪ್ರತಿಯೊಬ್ಬರಿಗೂ ಸೊ ಮಹಾಲಯ ಅಮಾವಾಸ್ಯೆ ಮತ್ತು ನವರಾತ್ರಿಯ ಹಾರ್ದಿಕ ಶುಭಾಶಯಗಳು. ವಸುದೈವಕ ಕುಟುಂಬ, ವಾಗ್ದೇವಿ ಕುಟುಂಬ ಯಾವಾಗಲೂ ಕ್ಷೇಮದಿಂದ ಸ್ಥೈರ್ಯದಿಂದ ಇರಲಿ, ಸುಖವಾಗಿ ನೆಮ್ಮದಿಯಿಂದ ಇರಲಿ ಅಂತ ಆಶಿಸ್ತಾ ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ನಮಸ್ತೆ. ನಗ್ನಗ್ತಾ ಇರೋದನ್ನ ಕಲೀರಿ. ಹಬ್ಬಗಳಿರೋದೇ ಸಂಭ್ರಮಿಸೋದಕ್ಕೆ, ಸಂಭ್ರಮದಿಂದ ಹಬ್ಬದ ಆಚರಣೆನ ಮಾಡಿ. ಒಳ್ಳೆಯದಾಗಲಿ.